ಜಿಲ್ಲೆಯಲ್ಲಿ 5 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಶಾಸಕ ಹೋದ ಪೀರಿಯಡ್ನಲ್ಲೇ ಆಗಬೇಕಾಗಿತ್ತು. ನಾವೆಲ್ಲ ವೆಂಕಟೇಶ್ ನಾಯಕರು ಹಿರಿಯರಿದ್ದ ಕಾರಣ ಅವರ ಹೆಸರು ಹೇಳಿದ್ವಿ, ಹಾಗೆ ಬಿಟ್ಟಿದ್ದೀವಿ ನಾವು. ಈ ಸಲ ಭಾಳಷ್ಟು ಆಶ್ವಾಸನೆಗಳು ಕೊಟ್ಟಿದ್ದರು, ಆದರೆ ಇವತ್ತು ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ನಾವು ಮೂವರಿಗೂ ಕೇಳಿದ್ವಿ. ಮಾದಿಗ ಸಮಾಜಕ್ಕೆ ಕೊಟ್ಟರೆ ವಸಂತ ಕುಮಾರಿಗೆ ಕೊಡ್ರಿ, ST ಸಮಾಜಕ್ಕೆ ಕೊಟ್ಟರೆ ನಮ್ಮ ಗದ್ದಲ್ ಬಸನಗೌಡ್ರಿಗೆ ಕೊಟ್ರಿ, ಜನರಲ್ ಕೊಟ್ಟರೆ 5 ಬಾರಿ ಆಯ್ಕೆ ಆಗಿದ್ದೇನೆ, ನನಗೆ ಕೊಡ್ರಿ ಎಂಬ ವಾದ ಇಟ್ಕೊಂಡು ನಾವು 4 ಜನ, 2 MLCಗಳು, 2 MLAಗಳು, ಒಬ್ಬರು ನಮ್ಮ ಕೊಪ್ಪಳ ಲೋಕಸಭಾ ಸದಸ್ಯರು ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ವಿ. ಇವತ್ತು ನಮ್ಮ ಜಿಲ್ಲೆಗೆ ಕೊಟ್ಟಿಲ್ಲ. ನೋಡ್ಬೇಕು, ಕಾದು ನೋಡ್ತು ಏನಾಗ್ತದೆ. ಅಂಪನಗೌಡ ಬಾದರ್ಲಿ ಅಂತ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿಯನ್ನ, ಅವರ ಒಂದು ಸರಳತೆಯನ್ನು ನೋಡಿ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರಲ್ಲೇ ಇಡೀ ಒಂದು 5-6 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅವರು ಗೆಲ್ಲಿಸಿಕೊಂಡು ಬರತಕ್ಕಂತ ಒಬ್ಬ ವ್ಯಕ್ತಿಗೆ ನೀವು ಮೋಸ ಮಾಡಿದ್ದೀರಿ. ಆದ ಕಾರಣ ಈ ಸರಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ತಿಳಿಸ್ತಾ ಇದ್ದೀವಿ, ನಾವು ಇಡೀ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದೀವಿ. ಆದ ಕಾರಣ ತತ್ಕ್ಷಣನೇ ಪಕ್ಷದ ಹಿರಿಯ ಮುಖಂಡರು ಅತಿ ಶೀಘ್ರವಾಗಿ ಇವ್ರನ್ನ ಪರಿಗಣಿಸದೇ ಹೋದಲ್ಲಿ ನಾವು ಅತಿ ಶೀಘ್ರದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಈ ಮೂಲಕ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ತಿಳಿಸುತ್ತೇವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ